ಇಷ್ಟು ದಿನ ಶಕ್ತಿ ಯೋಜನೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಯೂಸ್ ಆಗ್ತಾ ಇತ್ತು. ಆದರೆ ಜೂನ್ 1ನೇ ತಾರೀಕು ಸರ್ಕಾರಿ ಬಸ್ಗಳಲ್ಲಿ ಗಂಡಸರು ಕೂಡ ಫ್ರೀಯಾಗಿ ಸಂಚಾರ ಮಾಡಬಹುದು. ಅಷ್ಟಕ್ಕೂ ಜೂನ್ 1ನೇ ತಾರೀಕಿಗೆ ಗಂಡು ಮಕ್ಕಳಿಗೆ ಫ್ರೀ ಟಿಕೆಟ್ ಕೊಡ್ತಾ ಇರೋದು ಯಾಕೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶಕ್ತಿ ಯೋಜನೆ ಬಂದಾಗಿಂದ ಸರ್ಕಾರಿ ಬಸ್ಗಳಂತೂ ಫುಲ್ಲು ರಶ್ಶು. ಯಾವ ಬಸ್ ಹತ್ತಿದ್ರು ಗಂಡ್ಮಕ್ಳಿಗೆ ಸೀಟೇ ಸಿಗಲ್ಲ ಅಂತ ಹೇಳ್ದವ್ರೆಷ್ಟು. ಆದ್ರೀಗ ಜೂನ್ 1ನೇ ತಾರೀಕು ಗಂಡ್ಮಕ್ಳಿಗೂ ಟಿಕೆಟ್ ಫ್ರೀ. ಅಷ್ಟಕ್ಕೂ ಗಂಡ್ಸರಿಗೆ ಫ್ರೀ ಟಿಕೆಟ್ ಕೊಡ್ತಿರೋದೇ ಪ್ರತಿಭಟನೆಯ ಒಂದು ಭಾಗ. ಹೀಗೆ ಫ್ರೀ ಟಿಕೆಟ್ ಕೊಟ್ಟು ಸಾರಿಗೆ ನೌಕರರು ವಿನೂತನ ಪ್ರತಿಭಟನೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ನೌಕರರು ಜೂನ್ 1ರಂದು ಪ್ರತಿಭಟನೆ ನಡೆಸಲಿದ್ದಾರೆ. ಅವತ್ತು ಗಂಡು ಮಕ್ಕಳಿಗೂ ಕೂಡ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಕೊಟ್ಟು ಪ್ರೊಟೆಸ್ಟ್ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಸರ್ಕಾರ ಬೇಗ ತೀರ್ಮಾನಿಸಲಿ ಅಂತ ಆಗ್ರಹಿಸಿ ಒಂದು ದಿನದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಮೇ 31ರ ಒಳಗೆ ಸರ್ಕಾರ ಸಭೆ ಕರೆದು ತೀರ್ಮಾನಿಸಲಿಲ್ಲ ಅಂದ್ರೆ ಜೂನ್ 1ಕ್ಕೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಘೋಷಿಸಿದೆ. 2024ರ ಜನವರಿಗೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು. ಜೊತೆಗೆ ಸಾರಿಗೆ ನೌಕರರ 38 ತಿಂಗಳ ಬಾಕಿ ಹಣವನ್ನ ಪಾವತಿಸಬೇಕು. ಅದಷ್ಟೇ ಅಲ್ಲ, 2020ರಿಂದ 21ರ ಪ್ರತಿಭಟನೆಯಲ್ಲಿ ಸಾರಿಗೆ ನೌಕರರ ಮೇಲೆ ಹಾಕಿರುವ ಕೇಸ್ನ ವಾಪಸ್ ಪಡಿಬೇಕು ಅಂತ ಬೇಡಿಕೆ ಇಡಲಾಗಿದೆ. ಈ ಸರ್ಕಾರ ಕೂಡಲೇ ತನ್ನ ತೀರ್ಮಾನವನ್ನು, ಸಾರಿಗೆ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ತನ್ನ ಒಂದು ಅಭಿಪ್ರಾಯವನ್ನು, ತನ್ನ ತೀರ್ಮಾನವನ್ನು ಕೂಡಲೇ ಪ್ರಕಟಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ. 31ರೊಳಗಾಗಿ ಅದಕ್ಕೆ ಸರಿಯಾದ ರಿಯಾಕ್ಷನ್ ಬರೆದು ಹೋದರೆ 1/6/25ರಂದು ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೆ, ನಮ್ಮ ನೌಕರರು, ಅದೇ ನಿರ್ವಾಹಕರು, ಏನು ಮಹಿಳೆಯರು ಕೊಡಬೇಕಾದ ನಿಲ್ ಟಿಕೆಟ್ ಅಂತ ಏನಿದೆ ಅದನ್ನು ಕೊಡುವುದರ ಮೂಲಕ ಸಾರ್ವಜನಿಕರ ಮತ್ತು ಸರ್ಕಾರದ, ನಮ್ಮ ಸಂಘಟನೆಗಳ ಎಲ್ಲರ ಗಮನ ಸೆಳೆಯೋದಕ್ಕೆ ಬಯಸ್ತಾ ಇದ್ದೇವೆ. ಇನ್ನೊಂದು ಕಡೆ ಸಾರಿಗೆ ನೌಕರರ ಸಂಘಟನೆಗಳ ಹಗ್ಗಜಗ್ಗಾಟದಿಂದ ಸರ್ಕಾರ ಒಮ್ಮತದ ನಿರ್ಧಾರಕ್ಕೆ ಬರಲು ಸಾಧ್ಯ ಆಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಜೂನ್ 1ರಂದು ಸರ್ಕಾರಕ್ಕೆ ಅಸಹಕಾರ ನೀಡಿ ಸಾರಿಗೆ ನೌಕರರು ಗಂಡಸರಿಗೂ ಫ್ರೀ ಟಿಕೆಟ್ ನೀಡಿದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಲಾಸ್ ಆಗೋದಂತೂ ಸತ್ಯ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.